ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸೊ ನಾವು ಇವತ್ತು ಬಂದಿದ್ದೀವಿ ಇನ್ನೊಂದು ಐತಿಹಾಸಿಕ ಸ್ಥಳಕ್ಕೆ. ಸೊ ಅದು ಯಾವುದಪ್ಪ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಬನ್ನಿ, ಅದು ಯಾವುದಪ್ಪ ಐತಿಹಾಸಿಕ ಸ್ಥಳ ಅಂತ ತೋರಿಸ್ತೀನಿ ನಿಮಗೆ. ಸೊ ನಾವು ಬಂದಿರೋದು ಇವತ್ತು ಐಹೊಳೆಗೆ. ಫಸ್ಟ್ ನೀವು ಎಂಟ್ರಿ ಆದಾಗ ಎಂಟ್ರಿ ಟಿಕೆಟ್ ತೊಗೋಬೇಕು. ಇಲ್ಲೇ ಮೇನ್ ಗೇಟ್ ಹತ್ರನಿದೆ ಟಿಕೆಟ್ ಕೌಂಟ್ರು. ಸೊ ಒಬ್ಬರಿಗೆ 30 ರೂಪೀಸು, ಎಂಟ್ರಿ ಫೀಸ್ ಇರುತ್ತೆ. ಸೊ ಬನ್ನಿ ನೋಡೋಣ ಫಸ್ಟ್ ಟೆಂಪಲ್ ಯಾವುದಿದೆ ಅಂತ. ಸೊ ಫಸ್ಟ್ ಟೆಂಪಲ್ ನೀವು ನೋಡ್ಬೋದು, ದುರ್ಗಾ ದೇವಾಲಯ ಅಂತ. ಸೊ ಇದೆ ನೋಡಿ ಆ ಟೆಂಪಲ್ಲು, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಈ ಕಡೆನೇ ಎಂಟ್ರಿ ಇರೋದು. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಈ ಪರಿಪಕ್ವಾದಂತಹ ದೇವಾಲಯಕ್ಕೆ ನಮಸ್ಕಾರ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಯಾವಾಗ ಚೂರ ಡ್ಯಾಮೇಜ್ ಆಗಿರುವಂತ ನೋಡಿ ಒಳಗಡೆ ಯಾವ ತರ ಇದೆ ಅಂತ. ಸೊ ಇಲ್ಲಿ ಲೈಟ್ಸ್ ಹಾಕಿಲ್ಲ, ತುಂಬಾ ಕತ್ಲಿದೆ, ಇನ್ನು ಕಾಣಿಸಲ್ಲ ಕರೆಕ್ಟ್ ಆಗಿ. ಒಳಗಡೆ ಯಾವುದು ಮೂರ್ತಿ ಇಲ್ಲ, ಖಾಲಿ ಇದೆ. ನಮ್ಮ ಭಾರತ ಖಂಡದಲ್ಲಿ ಭಾರತದಲ್ಲಿ ಹರಿಹರನ ಪ್ರಥಮವಾಗಿ ಹರಿಹರ ವಿಷ್ಣು ಶಿವ ಸರ್ ಇಬ್ಬರು ಒಂದರಲ್ಲೇ ಕೂಡಿಸಿದ್ರು. ಅವತ್ತಿನ ಒಂದು ವೈಷ್ಣವ ಶಿವ ಜನಗಳ ಬಗ್ಗೆ ಫ್ರಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಅಂತ. ಬನ್ನಿ ಹೋಗೋಣ ಈ ಕಡೆ. ಅವ್ರಿಬ್ಬರು ಒಂದರಲ್ಲೇ ತೋರಿಸಿದಾಗ ಆ ಒಂದು ಬ್ಯಾಲೆನ್ಸ್ ಅವರು ಪಡ್ಕೊಂಡು ಅನ್ನೋದಕ್ಕೆ ಈ ಟೆಂಪಲ್ ನೋಡ್ಬೋದು, ವಿ ಶೇಪಲ್ಲಿ ಕಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ಆಗಿದೆ ಇದು. ಇಲ್ಲಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಬಂದಿರೋರಿಗೆ ಈ ಟೆಂಪಲ್ ಬಗ್ಗೆ. ಇಲ್ಲಿ ನೋಡ್ಬೋದು. ಸೊ ಇಲ್ಲೊಂದು ಚಿಕ್ಕ ಟೆಂಪಲ್ ಇದೆ, ಯಾವ್ದಂತ ನೋಡೋಣ ಬನ್ನಿ ಒಳಗಡೆ. ಓಕೆ, ಇಲ್ಲಿ ಬಾವಿ ಕಟ್ಟಿದ್ದಾರೆ. ಬನ್ನಿ ನೆಕ್ಸ್ಟ್ ಟೆಂಪಲ್ ಅನ್ನು ನೋಡೋಣ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಒಂದು ಚಿಕ್ಕ ಟೆಂಪಲ್ ಇದೆ. ಇವಾಗ ಜನ ಬರ್ತಿದ್ದಾರೆ ಆಚೆಯಿಂದ.
ನೋಡಿ ಒಳಗಡೆ ಯಾವ ತರ ಇದೆ ಅಂತ. ಈ ಪಿಲ್ಲರ್ ಡಿಸೈನ್ ನೋಡಿ ಯಾವ ತರ ಮಾಡಿದ್ದಾರೆ. ಇದನ್ನೆಲ್ಲ ಕಟ್ಟೋಕೆ ಎಷ್ಟು ವರ್ಷ ಟೈಮ್ ತಗೊಂಡಿದ್ದಾರೆ. ಒಳಗಡೆ ಫುಲ್ ಕತ್ಲಿದೆ. आता की थंड ಒಳಗಡೆ ಲೈಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಯಾವ ಟೆಂಪಲ್ಸ್ಗೂ ಲೈಟ್ ಹಾಕಿಲ್ಲ. ಯಾಕೆ ಈ ಪ್ಲೇಸ್ಗೆ ಐಹೊಳೆ ಅಂತ ನೇಮ್ ಬಂತಂದ್ರೆ, ಪರಶುರಾಮ ಯುದ್ಧದ ನಂತರ ತನ್ನ ಆಯುಧ ಆದ ಕೊಡಲಿಯನ್ನು ಮಲಪ್ರಭಾ ನದಿಯಲ್ಲಿ ತೊಳಿತಾ ಇದ್ರಂತೆ. ಆ ಕೊಡಲಿಂದ ಬಂದಂತ ರಕ್ತ ಹರ್ಕೊಂಡು ಹೋಗ್ಬೇಕಾದ್ರೆ ಅದನ್ನ ಜನ ನೋಡಿದ್ರಂತೆ. ಜನ ನೋಡಿ ಏನಂತಾರಂದ್ರೆ ಅಯ್ಯೋ ಹೊಳೆ ಅಂತ ಕೂಗ್ತಾರಂತೆ. ಸೊ ಆವಾಗಿಂದ ಈ ಪ್ಲೇಸ್ಗೆ ಐಹೊಳೆ ಅಂತ ನೇಮ್ ಬಂದಿದೆ. ಸೊ ನಾನಿದು ಗೂಗಲಲ್ಲಿ ಸರ್ಚ್ ಮಾಡಿದೆ, ನಂಗೆ ಸಿಕ್ಕಿದ್ದು ಇಷ್ಟೇ ಇನ್ಫಾರ್ಮೇಶನ್ನು. ಸೊ ಇನ್ನೂ ಬೇರೆ ಬೇರೆ ರೀಸನ್ ಇರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ಸೊ ನಾನು ನೋಡಿದ ಪ್ರಕಾರ ಇಷ್ಟೇ ನಂಗೆ ಸಿಕ್ಕಿರೋದು ಗೂಗಲಲ್ಲಿ. ಈ ಪ್ಲೇಸ್ ಅವಾಗಿನ ಟೈಮಲ್ಲಿ ಪ್ರಯೋಗಶಾಲೆ ಆಗಿತ್ತಂತೆ. ಇಲ್ಲಿ ತುಂಬಾ ಟೆಂಪಲ್ಸ್ ಇದೆ, ಸುಮಾರು 120ಕ್ಕಿಂತ ಜಾಸ್ತಿ ಟೆಂಪಲ್ ಇದೆ. ಸೊ ಎಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಂತೆ, ಯಾವ್ಯಾವ ಥರ ಕಟ್ಟೋದು, ಡಿಫ್ರೆಂಟ್ ಡಿಸೈನ್ಗಳು ಎಲ್ಲ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿರಂತೆ. ಸೊ ಇದನ್ನ ಭಾರತದ ಪ್ರಯೋಗಶಾಲೆ ಅಂತ ಕೂಡ ಕರೀತಾರೆ. ಸೊ ಇದೇ ನೋಡಿ ಮ್ಯೂಸಿಯಮ್ಮು. ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ಅಂತ ನೋಡೋಣ. ಈ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದೆಯಲ್ಲ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲಿ ನೋಡ್ಬೋದು, ಬೋರ್ಡ್ ಹಾಕಿದ್ದಾರೆ. ಮ್ಯೂಸಿಯಂ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಗಣೇಶನ ವಿಗ್ರಹ, ನೋಡ್ಬೋದು ಯಾವ ತರ ಇದೆ ಒಳಗಡೆ ಅಂತ. ಇವಾಗ ತಾನೇ ಮ್ಯೂಸಿಯಂ ಇಂದ ಆಚೆ ಬಂದೆ. ಇಲ್ಲಿ ಹೊರಗಡೆ ಕೂಡ ಚಿಕ್ಕ ಮೂರ್ತಿ ಇಟ್ಟಿದ್ದಾರೆ. ಇದು ಕೂಡ ನೋಡೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟೊಂದು ಮೂರ್ತಿಗಳಿದೆ.
ಆಲ್ಮೋಸ್ಟ್ ಎಲ್ಲ ಹಾಳಾಗಿದೆ. ಸೊ ಇವಾಗ ತಾನೇ ದುರ್ಗಾ ಟೆಂಪಲ್ ನೋಡ್ಕೊಂಡ್ ಬಂದ್ವಿ. ಸೊ ನೆಕ್ಸ್ಟ್ ಟೆಂಪಲ್ ಯಾವ್ದಂತ ನೋಡೋಣ ಬನ್ನಿ. ಸೊ ಈ ಟೆಂಪಲ್ ಬಂದ್ಬಿಟ್ಟು ಲಾರ್ಡ್ ಖಾನ್ ಟೆಂಪಲ್ ಇದೆ ನೋಡಿ. ಆ ಟೆಂಪಲ್ ಒಳಗಡೆ ತುಂಬಾ ಕತ್ಲಿದೆ. ಸೊ ನಾವಿಲ್ಲಿ ನಂದಿ ವಿಗ್ರಹ ನೋಡ್ಬೋದು. ಮತ್ತೆ ಒಳಗಡೆ ಶಿವಲಿಂಗ ಇದೆ, ಬಟ್ ಕಾಣಿಸ್ತಿಲ್ಲ, ಫುಲ್ ಕತ್ಲಿದೆ. ಅಂಡ್ ಈ ಪಿಲ್ಲರ್ ಸೈಜ್ ನೋಡಿ, ಒಂದೊಂದು ಎಷ್ಟು ದೊಡ್ಡದಾಗಿದೆ. ಸೊ ಈ ಟೆಂಪಲ್ ನೋಡ್ದಾಯ್ತು, ನೆಕ್ಸ್ಟ್ ಯಾವ್ದಿದೆ ಅಂತ ನೋಡ ಬನ್ನಿ. ನೆಕ್ಸ್ಟ್ ಟೆಂಪಲ್ ಬಂದ್ಬಿಟ್ಟು ಗೌಡರ ಗುಡಿ ಅಂತ, ಅದೇ ಈ ಟೆಂಪಲ್ಲು. ಬನ್ನಿ ಒಳಗಡೆ ಹೋಗೋಣ. ಕ್ಲೋಸ್ ಮಾಡಿದ್ದಾರೆ ಇದು. ಬನ್ನಿ ಮತ್ತೆ ಯಾವ ಟೆಂಪಲ್ ಇದೆ ಅಂತ ನೋಡೋಣ ನೆಕ್ಸ್ಟ್. ಬಿಸಿಲಾಗ ಮುಂಚೆ ಎಲ್ಲ ಟೆಂಪಲ್ನ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಬಿಸಿಲಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇಲ್ಲಿ ಏನಿದೆ, ಇಲ್ಲಿ ಬಾವಿ ಇದೆ, ನೀವು ನೋಡ್ಬೋದು ಎಷ್ಟು ದೊಡ್ಡ ಕಟ್ಟಿದ್ದಾರೆ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯ್ತು. ಈ ಕಡೆಯಿಂದ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಈ ಟೆಂಪಲ್ ಯಾವ್ದಂತ ನೋಡೋಣ ಬನ್ನಿ. ಚಕ್ರ ಗುಡಿ ಅಂತ, ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ತುಂಬಾ ಜನ ಕಡಿಮೆ, ಯಾರು ಬಂದಿಲ್ಲ.
ಬನ್ನಿ, ಆ ಕಡೆ ಒಂದು ಟೆಂಪಲ್ ಇದೆ, ಅದು ಕೂಡ ನೋಡ್ಕೊಂಬರೋಣ. ಇಲ್ಲಿ ಸ್ವಲ್ಪನೇ ಇದೆ ಹೋಗೋಕ್ಕೆ ದಾರಿ, ಹುಷಾರಾಗಿ ಹೋಗ್ಬೇಕು. ಓಕೆ, ಇದು ಯಾವ ಟೆಂಪಲ್ ನೋಡೋಣ ಬನ್ನಿ. ಈ ಟೆಂಪಲ್ ಬಂದ್ಬಿಟ್ಟು ಬಡಿಗೇರ ಗುಡಿ ಅಂತ. ಸ್ವಲ್ಪ ಚಿಕ್ಕ ಟೆಂಪಲ್ ಇದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಯಾವುದು ಮೂರ್ತಿ ಇಲ್ಲ, ಖಾಲಿ ಇದೆ. ಇದರ ಅಪೋಸಿಟ್ ಇದು ಬಾವಿ ಇರೋದು. ಈ ಕಡೆಯಿಂದ ಒಂದ್ಸಲ ನೋಡ್ಕೊಂಡು ಹೋಗೋಣ ಬನ್ನಿ. ಈ ಕಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಇರೋ ಟೆಂಪಲ್ಸ್ ಎಲ್ಲ ಕವರ್ ಮಾಡಿದ್ವಿ. ಮ್ಯೂಸಿಯಮು ಪ್ಲಸ್ ಎಲ್ಲ ಟೆಂಪಲ್ಸ್ ನೋಡೋಕ್ಕೆ ಟೋಟಲ್ 30 ರೂಪೀಸ್ ಇರುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಯಾವ್ದಾವ್ದು ಇಂಪಾರ್ಟೆಂಟ್ ಟೆಂಪಲ್ಸ್ ಇದೆ ಎಲ್ಲ ಕವರ್ ಮಾಡಿದ್ದೀನಿ. ಇಲ್ಲೆಲ್ಲ ತುಂಬ ಟೆಂಪಲ್ಸ್ ಇದೆ, ಬಟ್ ಇಲ್ಲಿ ಒಳಗಡೆ ಅಷ್ಟೊಂದು ಟೆಂಪಲ್ ಇಲ್ಲ. ಐ ಥಿಂಕ್ ಫುಲ್ ಎಲ್ಲ ಊರಲ್ಲೆಲ್ಲ ಒಂದೊಂದು ಕಡೆ ಒಂದೊಂದು ಟೆಂಪಲ್ ಇದೆ. ಸೊ ಎಲ್ಲನೂ ನೋಡೋಕ್ಕಾಗಲ್ಲ. ಸೊ ಇಲ್ಲಿ ತುಂಬ ಟೆಂಪಲ್ಸ್ ಇದೆ, ಸೊ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಈ ವಿಡಿಯೋದಲ್ಲಿ. ಸೊ ಯಾವ್ದಾವ್ದು ಮೇನ್ ಇದೆ ಎಲ್ಲ ತೋರಿಸಿದ್ದೀನಿ ನಿಮಗೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಸೊ ಹಾಗಾಗಿ ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.